ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇಷ್ಟೊಂದು ಜನ ಅಂದ್ಕೊಂಡ್ರೆ, ಇವಳು ನಾನು ಆ ಕಡೆ ಲಾಸ್ಟಲ್ಲಿ ಕೂತಿರೋಳು ನನ್ನ ಫ್ರೆಂಡ್ ಗಾಯತ್ರಿ. ಆಮೇಲೆ ಅವರಿಬ್ಬರು ಈ ಕಡೆ ಕೂತಿರೋದು ಅಲ್ಲ, ಮತ್ತು ಇನ್ನೊಂದು ಅವ್ರ ಮಗಳು. ನಾವೆಲ್ಲ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿದ್ವಿ. ಫಂಕ್ಷನ್ ಅಂದರೆ ಏನೋ ಒಂದು ಕೆಲ್ಸಕ್ಕೆ ಹೋಗಿದ್ವಿ. ಕೆಲಸದಿಂದ ಬರ್ಬೇಕಾದ್ರೆ ಕುಣಿಗ್ಲಿಗೆ ಬರ್ತಾಯಿದ್ವಿ ಆಟೋದಲ್ಲಿ. ಆವಾಗ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಅವರೆಲ್ಲ ತಮಾಷೆ ಆಡೋದು ನೋಡಿ ನಾನು ವಿಡಿಯೋ ಮಾಡ್ಕೊಂಡೆ. ಇವರೆಲ್ಲ ವಿಡಿಯೋದಲ್ಲಿ ಏನೇ ತಮಾಷೆ ಆಡ್ಕೊಂಡು ಹಿಂಗೆ ಕೇಳ್ತಾ ಇದ್ದರು, ಏನೇನೋ ಮಾತಾಡ್ತಾ ಇದ್ವಿ. ಆಮೇಲೆ ಹಂಗೆ ತುಮ್ಕೂರ್ಗನ ಬಂದ್ವಿ ಆಟೋದಲ್ಲಿ. ನಾವು ಕುಣಿಗಲ್ಗನ ಬಂದ್ವಿ ಆಟೋದಲ್ಲಿ. ತುಮಕೂರಿಂದ ಬಸ್ಗೆ ಹೋಗ್ಬೇಕು ಇವಾಗ. ಹಾಗೆ ಇವಳನ್ನ ನನ್ನ ಫ್ರೆಂಡ್ ಗಾಯತ್ರಿನ ನೋಡಿ ಸುಮಾರು ಒಂದು 10 ವರ್ಷ ಆಗೋಗ್ಬಿಟ್ಟಿತ್ತು. ಇವತ್ತು ನಾನು ಅವಳನ್ನ ನೋಡಿದ್ದು. ಹಾಗಾಗಿ ತುಂಬ ಖುಷಿ ಆಯಿತು. ಇವ್ರ ಜೊತೆಲೆಲ್ಲ ನಾನು ಟೈಮ್ ಪಾಸ್ ಮಾಡ್ಕೊಂಡು ಬಂದೆ. ನೋಡಿ, ನಾನು ತುಮಕೂರಲ್ಲಿರೋ ಸ್ವದೇಶಿ ಮೇಳ ಮಣಿಕೆರೆ ಇಲ್ಲಿಗೆ ಬಂದಿದ್ದೀನಿ. ನಾನೇನು ಇವತ್ತು ಇಲ್ಲೆಲ್ಲ ವೀಡಿಯೋ ಮಾಡಬೇಕು ಅಂತ ಏನು ಬರಲಿಲ್ಲ. ಇಲ್ಲೊಬ್ಬರನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂದ್ಕೊಂಡು ಬಂದೆ. ನೋಡಿ, ಇದೆಲ್ಲ ಹಸುಗಳೆಲ್ಲ ಕಟ್ಟಿದ್ರು. ಇದೆಲ್ಲ ಹಿಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಚೆನ್ನಾಗಿತ್ತು ಇಲ್ಲೆಲ್ಲ. ಹಸುಗಳ್ನೆಲ್ಲ ಕಟ್ಟಾಕಿ ಎಲ್ಲ ಚೆನ್ನಾಗಿ ಮಾಡಿದರು. ಆ ಕಡೆ ಒಂದು ಆನೆ ಬೇರೆ ನಿಲ್ಸವ್ರೆ. ಈ ಕಡೆಗೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಅಂದರೆ ನೈಟ್ ಭಾನುವಾರ ಅಲ್ವಾ, ಹಂಗಾಗಿ ಸ್ವಲ್ಪ ಎಲ್ಲ ಜನಗಳಿದ್ರು. ಈ ಕಡೆ ರಶ್ ಇರುತ್ತೆ, ಒಳಗಂತೂ ರಶ್ ಇರುತ್ತೆ. ನಮ್ಮ ಮಣಿಕೆರೆ ಗಾಜಿನ ಮನೆ ಸ್ವದೇಶಿ ಮೇಳ. ಸ್ವದೇಶಿ ಮೇಳನ ತಪ್ಪಾಗಿ ನಾನು ಹೇಳಿದ್ನ ನೋಡೋಣ, ಕಮೆಂಟ್ ಹಾಕಿ. ನಾನು ಏನಾದ್ರು ತಪ್ಪು ಹೇಳಿದರೆ. ಇದು ಆನೆ. ಇಲ್ಲ, ಆನೆ ಸೊಂಡ್ಲಾಡಿಸ್ತಾ ಇತ್ತು. ಇದೇನು ನಿಜವಾದ ಆನೆನಾ ಇಲ್ಲ ಸುಮ್ಮನೆ ಏನಾದರೂ ಗೊಂಬೆ ಆನೆನೋ ಗೊತ್ತಿಲ್ಲ ನನಗೆ. ಯಾರಾದರೂ ಗೊತ್ತಿರೋರು ಕಮೆಂಟ್ ಮಾಡಿರಿ. ಇದನ್ನ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಹಂಗೆ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅವಲೇ ನೋಡಿ, ಕತ್ಲು ಎಷ್ಟೊತ್ತಾಗೋಯ್ತು. ನನಗೆ ಜಾಸ್ತಿ ಹೊತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಗಿಬಿಟ್ಟಿದ್ದು. ಬೆಳಗಿಂದ ಬಂದಿದ್ದರೆ ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ. ಬಟ್ ನಾನು ಕೆಲಸ ಮುಗಿಸ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಮತ್ತು ನಾನು ಮನೆ ಹತ್ರನೂ ಹೋಗೋಕ್ಕಾಗಲಿಲ್ಲ, ಹಿಂಗೆ ಬಂದಿದ್ದಲ್ವ. ಹಂಗಾಗಿ ಸ್ವಲ್ಪ ನನ್ನ ಮುಖ ಎಲ್ಲ ಜಾಸ್ತಿ ತೋರಿಸಿಲ್ಲ. ನೋಡಿ, ಗೊತ್ತಾಯ್ತಲ್ಲ ಯಾರು ಅಂತ. ಸವಿತಾ, ನಮ್ಮ ಸವಿತನ ಮೀಟ್ ಮಾಡೋಣ ಅಂದ್ಬಿಟ್ಟು ನಾನು ಬಂದೆ. ನೋಡಿ, ಇದು ನೋಡಿ ಕೂತಿತ್ತು. ನಾನು ಮಾತಾಡಿಸ್ದೆ. ಹಂಗೆ ಅದು ವ್ಯಾಪಾರ ಮಾಡ್ಕೊಂಡೆ. ನನ್ನ ಜೊತೆ ಮಾತಾಡ್ಕೊಂಡೆ ವ್ಯಾಪಾರ ಮಾಡ್ತಾಯಿತ್ತು. ನಾನು ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ತುಂಬ ಖುಷಿ ಆಯಿತು ನನಗೆ ಮಾತಾಡಿಸ್ದೆ ಮತ್ತು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ನಾನು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ಇವತ್ತು ರಿಯಲ್ಲಾಗಿ ನೋಡೋಕ್ಕೆ ಬಂದೆ. ಅಂದರೂ ನಾನು ತುಮಕೂರಲ್ಲಿ ಬಂದಿರೋದ್ರಿಂದ ನೋಡೋಕ್ಕೆ ಬಂದಿದ್ದು. ನಾವೇನಾದ್ರು ಇರೋತಕ್ಕೆ ನಾವೇನು ಹುಡ್ಕೊಂಡು ಹೋಗಲ್ಲ ನೋಡೋಕ್ಕೆ. ನನ್ನ ಮುಖ ನೋಡಿ, ನಾನು ಕೆಲಸದಿಂದ ಹಂಗೆ ಬಂದಿರೋದು. ಬಟ್ ಇದನ್ನು ನೋಡಿದ್ನಲ್ಲ, ಅದೇ ಒಂದು ಖುಷಿ ಆಯಿತು. ಅದಿರೋತಕ್ಕೆ ನಾವೇನು ಹುಡ್ಕೊಂಡು ಹೋಗಲ್ಲ. ಬಟ್ ಇಲ್ಲಿಗೆ ಬಂದಾಗ ಮಾತಾಡ್ಸೋಣ ಅಂದ್ಬಿಟ್ಟು ನಾನು ಬಂದಿದ್ದು. ನೋಡಿ, ಇಲ್ಲೆಲ್ಲ ಕಾಸ್ಟ್ಲಿಯಪ್ಪ. ನಾವೇನೋ ತಗೊಳ್ಳೋಣ ಅಂತ ಹೋದರೆ ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಇತ್ತು ರೈಟೆಲ್ಲ. ನಿಜವಾಗ್ಲೂ ಎಲ್ಲ ಟಿಕೆಟು. ಮತ್ತು ಸ್ಟಾಲಲ್ಲೇನು ತಗೊಳಕ್ಕಾಗಲ್ಲ. ನಮ್ಮಂಥವ್ರಲ್ಲೇನು ತಗೊಳಕ್ಕಾಗಲ್ಲ. ಏನೋ ಅಂದರೆ ನಮ್ಮ ಮಾಮೂಲಿ ಅಂಗಡೀಲಿ ಕೊಡೋ ಥರ, ಹೋಟ್ಲಲ್ಲಿ ಕೊಡೋ ಥರ ಕೊಡೋಲ್ಲ ಇವರು. ಸ್ವಲ್ಪ ಚಿಕ್ಕದಾಗಿ ಕೊಡ್ತಾರೆ. ದುಡ್ಡು ಮಾತ್ರ ಜಾಸ್ತಿ. ಐಟಮ್ ನೋಡಿದ್ರೆ ಇಷ್ಟಿರುತ್ತೆ. ಎಳೆ ಮಕ್ಕಳು ತಿನ್ನಲ್ಲ, ಅಷ್ಟು ಐಟಮ್ ಇರುತ್ತೆ ಇವ್ರು ಕೊಡೋದು. ನಿಜವಾಗ್ಲೂ ಅಯ್ಯೋ ಏನೋ ನನಗೇನು ಇಂಥವೆಲ್ಲ ತಿನ್ನಬೇಕು ಅನಿಸಲ್ಲ. ಆಮೇಲೆ ಮತ್ತೆ ಇಲ್ಲಿಗೆ ಬಂದೆ ನಾನು. ಇಲ್ಲಿಗೆ ಬಂದು ಹಂಗೆ ಇದು ಮಾಡಿರೋ ಒಡವೆನೆಲ್ಲ ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ಅದು ವ್ಯಾಪಾರ ಮಾಡ್ತಾಯಿತ್ತು. ಪಾಪ ಅದಕ್ಕೆ ಯಾಕೆ ತೊಂದರೆ ಕೊಡೋದು ಅಂದ್ಬಿಟ್ಟು ನಾನು ಹಂಗೆ ಸೈಲೆಂಟಾಗಿ ವೀಡಿಯೋ ಮಾಡ್ಕೊತಿದ್ದೆ. ವ್ಯಾಪಾರ ಮಾಡಬೇಕಾದ್ರೆ ಪಾಪ ಅದಕ್ಕೆ ಬಿಗ್ನೆಸ್ ಆಗಬೇಕಲ್ವ ಪಾಪ. ಹಂಗಾಗಿ ನಾನು ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ, ಸವಿತಂಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸವಿತಂಗೆ ಸಪೋರ್ಟ್ ಮಾಡಿ. ಸವಿತಂಗೆ ಒಳ್ಳೇದಾಗಲಿ. ಇದ್ರ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಡಿಸೈನಾಗಿ ನಾನೆಲ್ಲ ಕೇಳಿದೆ. ಇದೆಲ್ಲ ನಾನೇ ರೆಡಿ ಮಾಡಿರೋದು ಅಂತು. ಅಂದರೆ ನಾನು ವೀಡಿಯೋದಲ್ಲೆಲ್ಲ ನೋಡ್ತಾ ಇದ್ದೆ ಅಲ್ವ, ಅದು ರೆಡಿ ಮಾಡೋದು. ಮತ್ತು ಅದು ಏನೋ ಸುಡೋದು, ಮಣ್ಣೆಲ್ಲ ತರೋದು, ಮಣ್ಣಲ್ಲೆಲ್ಲ ಒಡವೆಗಳು ಮಾಡೋದು. ನೈಟೆಲ್ಲ ಕೂತ್ಕೊಂಡು ಎಲ್ಲ ಕಷ್ಟಪಟ್ಟು ಒಡವೆ ಮಾಡುತ್ತೆ. ನಿಜವಾಗ್ಲೂ ಮಣ್ಣಿನ ಒಡವೆ ಇದೆಲ್ಲ. ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು ಎಲ್ಲ ನೋಡೋಕ್ಕೂ. ನಾನು ನೋಡಿ, ಡಿಸೈನ್ ಎಲ್ಲ ನಿಜವಾಗ್ಲೂ ಎಷ್ಟು ಸುಂದರವಾಗಿ ಅದಕ್ಕೆ ಅಲಂಕಾರ ಕೊಟ್ಟೈತೆ ಸರಗಳಿಗೆ, ಮದುವೆಗಳಿಗೆ ಮತ್ತು ಫಂಕ್ಷನ್ಗಳಿಗೆ. ಎಲ್ಲಾದರೂ ಹೊರ್ಗಡೆ ಹೋದಾಗ ಹಾಕ್ಕೊಂಡು ಹೋಗೋಕ್ಕೆಲ್ಲ ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಸರಗಳು. ಇದಕ್ಕೂ ಒಂದು ಹೆಲ್ಪ್ ಆಗುತ್ತೆ. ಇದು
ಸರಗಳು ತಗೊಂಡ್ರೆ ಎಲ್ಲರಿಗೂ ನಾನು ನನ್ನ ಹತ್ರ ಅಮೌಂಟ್ ಬೇರೆ ನಾನು ತಗೊಂಡೋಗಿರಲಿಲ್ಲ. ಹಂಗಾಗಿ ನನ್ನ ಹತ್ರ ಅಮೌಂಟು ಜಾಸ್ತಿ ಇರಲಿಲ್ಲ. ಹಂಗಾಗಿ ನಾನು ತರಲಿಲ್ಲ. ಯಾವಾಗಾದರೂ ನೋಡೋಣ, ನನಗೇನಾದರೂ ಬೇಕು ಅಂದರೆ ನಾನು ಸವಿತಾನ ಹತ್ರನೇ ತಗೋಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಸರಗಳೆಲ್ಲ ತುಂಬ ಚೆನ್ನಾಗಿದ್ವು. ಮತ್ತು ಅದಕ್ಕೂ ಒಂದು ಹೆಲ್ಪ್ ಆಗುತ್ತಲ್ವ, ನಾವೇನಾದರೂ ಒಂದು ಅದ್ರ ಹತ್ರ ತಗೊಂಡ್ರೆ ಅದಕ್ಕೊಂದು ಹೆಲ್ಪ್ ಆಗುತ್ತಲ್ವ. ತಗೋಬೇಕು. ಯಾಕೆ ಗೊತ್ತಾ, ಈ ನಾವೆಲ್ಲೆಲ್ಲೋ ಕಳೆದು ಬಿಡ್ತೀವಿ. ನಾವು ಹಾಕೋಣ ಆರ್ಟಿಫಿಷಿಯಲ್ ಒಡವೆಗಳು ಅಂದರೆ ಇವಾಗ ನಾವು ಚೆನ್ನಾಗೈತೆ ಸರದ ಥರ ಐತೆ ಅಂತ ಹೋದ್ರೆ ಅದೆಲ್ಲ ಕುತ್ತಿಗೆ ಕಡಿಯೋದು, ಕುತ್ತಿಗೆ ಎಲ್ಲ ಒಂಥರ ಏನೇನೋ ಒಂಥರ ಅಲರ್ಜಿ ಥರ ಆಗೋದೆಲ್ಲ ಆಗುತ್ತೆ. ಈ ಥರ ಒಡವೆಗಳು ಹಾಕ್ಕೊಂಡ್ರೆ ಏನೂ ಆಗೋಲ್ಲ. ಇದೆಲ್ಲ ತುಂಬ ಅಂದರೆ ತುಂಬ ಅದೇ ಕೈಯಾರ ಮಾಡಿರೋ ನೋಡಿ ಎಷ್ಟು ಅಲಂಕಾರ ಕೊಟ್ಟೈತೆ ಅದಕ್ಕೆಲ್ಲ ಒಡವೆಗಳಿಗೆ. ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ ಹೆಣ್ಮಕ್ಳುಗಳಿಗೆ. ನಿಜವಾಗ್ಲೂ ಸರಗಳು ನೋಡಿ ಎಷ್ಟು ಚೆನ್ನಾಗೈತೆ. ನಾನು ಅದನ್ನು ಮಾತಾಡಿಸಿದ್ದು ಮತ್ತು ಇದೆಲ್ಲ ಒಡವೆ ಇದೆಲ್ಲ ನಾನು ಸೈಲೆಂಟಾಗೆಲ್ಲ ವೀಡಿಯೋ ಮಾಡ್ತಾಯಿದ್ದೆ. ತುಂಬ ಅಂದರೆ ತುಂಬ ಒಂದು ಖುಷಿಯಾಯಿತು ಅದ್ರ ಒಡವೆ ಎಲ್ಲ ನೋಡಿ. ನಾನು ಯೂಟ್ಯೂಬಲ್ಲಿ ನೋಡ್ತಾಯಿದ್ದೆ, ಇವತ್ತು ರಿಯಲ್ಲಾಗಿ ನೋಡ್ತಾಯಿದ್ದೀನಿ ಒಡವೆಗಳ್ನೆಲ್ಲ. ತುಂಬ ಚೆನ್ನಾಗಿ ಸರಗಳೆಲ್ಲ ಮಾಡೈತಪ್ಪ. ತುಂಬ ಖುಷಿಯಾಯಿತು. ತಗೊಳ್ಳಿ, ಅದಕ್ಕೂ ಒಂದು ಜೀವನ ಆಗುತ್ತೆ. ಮತ್ತು ಅದ್ರ ಜೀವನನೂ ನಡೆಯುತ್ತೆ. ನೀವು ಒಂದೊಂದು ರೂಪಾಯಿ ಅದಕ್ಕೇನಾದರೂ ₹1 ಒಂದು ಅದು ಆ ಸರಗಳು ತಗೊಂಡ್ರೆ 2 ಸರ 3 ಸರ ಸೇಲ್ ಆದ್ರೂ ಅದ್ರ ಜೀವನ ನಡೆಯುತ್ತಲ್ವ. ತಗೊಳ್ಳಿ, ಯಾರೂ ಅದಕ್ಕೆ ಇದು ಮಾಡಬೇಡಿ. ನಿಜವಾಗ್ಲೂ ನಾವು ಎಲ್ಲೆಲ್ಲೋ ಕಳೀತೀವಿ. ಈ ಥರ ಇರೋರ್ಗೊಂದು ಹೆಲ್ಪ್ ಆಗುತ್ತೆ. ನಿಜವಾಗ್ಲೂ ನೋಡಿ ಬಾಲೆ ಜುಮ್ಕೆಲ್ಲ ಎಷ್ಟು ಚೆನ್ನಾಗಿ ಚಿನ್ನದ್ದು ಥರನೇ ಐತೆ ಸೇಮ್ ಎಲ್ಲ. ನಿಜವಾಗ್ಲೂ ಚಿನ್ನದಂತೂ ಇಟ್ಕೊಳ್ಳೋಕ್ಕಾಗುತ್ತೋ ಹೆಂಗೋ ಗೊತ್ತಿಲ್ಲ. ಈ ಥರದ್ದಂತೂ ತಗೊಂಡು ಹಾಕ್ಕೋಬೋದು. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ ಈ ಒಡವೆಗಳೆಲ್ಲ ನೋಡಿ. ಅದರ ಮಾಡಿರೋದು ಅಲಂಕಾರಗಳು ಮಾಡಿರೋದಕ್ಕೆ ಕೊಡಬೇಕು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅದಕ್ಕೆಲ್ಲ ಇದೇ ಥರ ಅಂತ ಎಷ್ಟು ಚೆನ್ನಾಗೆಲ್ಲ ಅದು ಎಷ್ಟು ಒಂದು ಕಷ್ಟಪಟ್ಟು ಮಾಡಿರೋ ಅಂಥದ್ದು. ನಿಜವಾಗ್ಲೂ ಅದ್ರ ಆತ್ಮವಿಶ್ವಾಸ, ಅದ್ರ ಧೈರ್ಯ, ಅದಕ್ಕೆ ದೇವರು ನಂಗೆ ನಿಜವಾಗ್ಲೂ ಮಾತಾಡೋಕ್ಕೂ ನನಗೆ ಏನು ಕೇಳಬೇಕು ಅಂತಲೂ ನನಗೆ ಒಂದು ಅನ್ನಿಸ್ಲಿಲ್ಲ. ಅಷ್ಟು ಒಂದು ಖುಷಿಯಾಯಿತು ಸವಿತಾನ ನೋಡಿ. ನಾನು ಇದನ್ನು ನೋಡಬೇಕು ಅಂತಲೇ ಇವತ್ತು ಸ್ವದೇಶಿ ಮೇಳಕ್ಕೆ ಹೋಗಿದ್ದು. ನಾನು ಸ್ವದೇಶಿ ಮೇಳಕ್ಕಿಂತ ಸವಿತಾನ ನೋಡಿದ್ದು ತುಂಬ ಖುಷಿಯಾಯಿತು. ಅದಕ್ಕೊಂದು ಸಪೋರ್ಟ್ ಇರಲಿ. ಮತ್ತು ನಮ್ಮ ಕರ್ನಾಟಕದ ಜನ ಅದಕ್ಕೆಲ್ಲ ಒಂದು ಸಪೋರ್ಟ್ ಮಾಡಿ ಅದಕ್ಕೆ ಒಳ್ಳೆಯದಾಗಲಿ. ಅದ್ರ ಮಗ ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ಅದನ್ನು ದುಡಿಬೇಕು. ಅದಕ್ಕೊಂದು ಒಳ್ಳೆಯದಾಗಲಿ. ಎಲ್ಲರೂ ಅದಕ್ಕೆ ಹಾರೈಸಿ ಅದ್ರ ಚಾನಲ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ನಾನು ನನ್ನ ವೀಡಿಯೋದ ಮುಖಾಂತರ ಕೇಳ್ಕೊತೀನಿ. ಯಾಕಂದರೆ ಎಂತೆಂಥ ವೀಡಿಯೋಗಳಿಗೆಲ್ಲ ಸಪೋರ್ಟ್ ಮಾಡ್ತಾರೆ, ಏನೇನೋ ಎಲ್ಲ ನಡೆಯುತ್ತೆ. ಆದರೆ ಅದ್ರ ವೀಡಿಯೋಕ್ಕೊಂದು ಸಪೋರ್ಟ್ ಮಾಡಿದ್ರೆ ಅದ್ರ ವೀಡಿಯೋಕ್ಕೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತಲ್ವ. ನಿಜವಾಗ್ಲೂ ಈ ಥರ ಇರೋರ್ಗೊಂದು ಹೆಲ್ಪ್ ಮಾಡಬೇಕಪ್ಪ. ನಿಜವಾಗ್ಲೂ ನಾವು ಇಲ್ಲಿ ಎಷ್ಟು ದಿನ ಇರ್ತೀವೋ ನಮಗೆ ಗೊತ್ತಿಲ್ಲ. ಬಟ್ ಆದರೆ ಈ ಥರ ಇರೋರ್ಗೊಂದು ಸಪೋರ್ಟ್ ಮಾಡಿದ್ರೆ ನಮಗೆ ಜನ ಮೆಚ್ಚೋದು ಬೇಡ, ಭಗವಂತನಾದ್ರೂ ಮೆಚ್ಚಲಿ, ನಮ್ಗೆ ಅಷ್ಟೇ ಸಾಕು. ನನ್ನ ವೀಡಿಯೋ ಮುಖಾಂತರ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸವಿತಂಗೆ ಒಳ್ಳೆಯದಾಗಲಿ. ಹಂಗೆ ಈಚೆ ಬಂದೆ, ನಾನು ಹೋಗ್ತೀನಿ ಅಂದೆ. ಕತ್ಲಾಗೋಗ್ಬಿಟ್ಟಿತ್ತು. ಹಂಗಾಗಿ ಹೇಳ್ಬಿಟ್ಟು ನಾನು ಬಂದೆ ಹೊರ್ಗಡೆ. ಬಂದು ಇಲ್ಲಿ ಹಂಗೆ ಹೋಗೋಣ ಮನೆ ಕಡೆ ಅಂತ ಇಲ್ಲಿ ಮೇನ್ ಡೋರ್ ಹತ್ರ ಬಂದೆ. ಇಲ್ಲಿ ಡೋರ್ ಕ್ಲೋಸ್ ಮಾಡಿದರು. ಆ ಕಡೆ ಎಲ್ಲೋ ಜಾಗ ಐತೆ ಅಂತ ಹೇಳ್ತಾವ್ರೆ. ಹೋಗ್ಬೇಕು ಇವಾಗ. ಎಲ್ಲೆಲ್ಲಿ ಕತ್ಲಲ್ಲಿ ಎಲ್ಲೆಲ್ಲಿ ಹುಡ್ಕೊಂಡು ಹೋಗೋದೋ ಜಾಗಗಳು ಆಚೆ ಹೋಗೋಕ್ಕೆ. ಭಾನುವಾರ ಇರೋದ್ರಿಂದ ತುಂಬ ರಶ್ ಇತ್ತು, ಜನಗಳು ಅಂದರೆ ರಶ್ ಇತ್ತು. ಆಟಗಳು ಆಡ್ಸೋಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಿರ್ತಾರೆ. ಜನಕ್ಕೆ ಒಂದು ಭಾನುವಾರ ಅಂದ್ರೇನೋ ಒಂದು ಖುಷಿ ಅಲ್ವಾ. ನಾನು ಹಂಗೆ ಬರ್ತಾನೇ ಇದ್ದೀನಿ. ಎಲ್ಲೈತೋ ಜಾಗ ಗೊತ್ತಿಲ್ಲ ಆಚೆ ಹೋಗೋಕ್ಕೆ. ಇಲ್ಲಿ ಏನೇನೋ ಎಲ್ಲ ಇಟ್ಕೊಂಡಿದ್ರು ಆಚೆ ಈಚೆ ಎಲ್ಲ ಅಂಗಡಿಗಳು ಅವು ಇವೆಲ್ಲ ಇಟ್ಕೊಂಡಿದ್ರು. ಸುಮ್ಮನೆ ನೋಡೋದಷ್ಟೇ, ನಾವು ಏನೂ ತಗೊಳಕ್ಕಂತೂ ಆಗೋಲ್ಲ. ಸುಮ್ಮನೆ ನೋಡ್ಕೊಂಡು ಬರಬೇಕಷ್ಟೆ. ನೋಡಿ, ಇದು ಮೇನ್ ಡೋರ್ ಹತ್ರ ಬಂದೆ. ಇಲ್ಲೇನೋ ಕ್ಲೋಸ್ ಮಾಡೋರಂತೆ. ಆ ಕಡೆ ಎಲ್ಲೋ ಐತೆ ಅಂತ ಹೇಳ್ತಾವ್ರು ಮೇಡಮ್ಮು. ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಕತ್ಲು ಬೇರೆ ನನಗೆ. ಕತ್ಲು ನೋಡಿ. ಆಂಜನೇಯನ ಆರ್ಚ್ ಹತ್ರ ಬಂದೆ. ಈಚೆ ಬಂದೆ ನೋಡಿ, ಅಲ್ಲಿ ರೋಡ್ ದಾಟೋಕ್ಕೆ ಆಗ್ತಿಲ್ಲ. ಲೈಟ್ ಬೆಳಕಿಗೆ ಹೊತ್ಕೊ ವೀಡಿಯೋನು ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ನಮ್ಮ ತುಮಕೂರು. ಹಂಗೆ ಬೇಕ್ರಿ ಹತ್ರ ಬಂದು ನನ್ನ ಮಗನಿಗೆ ಒಂದು ಸ್ವಲ್ಪ ತಿಂಡಿ ತಗೊಂಡೆ. ನನ್ನ ಮಗನ ಇದು ಸ್ಪ್ರೈಟ್ ತಗೊಂಡೆ. ಸ್ವಲ್ಪ ಯಾಕೋ ನನಗೆ ವಾಮಿಟ್ ಬಂದಂಗೆ ಆಗ್ತಿತ್ತು, ಅದಕ್ಕೆ ತಗೊಂಡೆ. ಆಮೇಲೆ ಅವನಿಗೊಂದು ಹಾಗೆ ತಿಂಡಿ ತಗೊಂಡೆ. ಮತ್ತು ನೋಡಿ, ಇದು ಸವಿತಾ ಮಗನ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಎಷ್ಟು ಮುದ್ದಾಗೈತಲ್ವ ಮಗ. ಏನೋ ಒಂದು ಒಳ್ಳೇದಾಗಲಿ ಅಷ್ಟೇ. ನೋಡಿ, ಹಂಗೆ ಸಪೋರ್ಟ್ ಮಾಡಿ ಸವಿತಾಗೆ ಒಳ್ಳೆಯದಾಗಲಿ. ನಮ್ಮ ಅಕ್ಕ ತಂಗಿ ಥರ ಅಷ್ಟೇ.
ಅದು ಒಂದು ಅಕ್ಕ ತಂಗಿ ಫ್ರೆಂಡು. ಹಾಗೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದೆ ನಾನು. ಅಲ್ಲಿಂದ ಬಂದು ಕೂತ್ಕೊಂಡ್ರೆ ಯಾಕೋ ಸ್ವಲ್ಪ ತಲೆನೋವು ಮತ್ತು ವಾಂತಿ ಬರೋಂಗಾಗೋಯ್ತು. ಅದಕ್ಕೇ ಒಂದು ಗ್ಯಾಸ್ಟ್ರಿಕ್ಕಿನ ಮಾತ್ರೆ ಮತ್ತು ಒಂದು ತಲೆನೋವಿನ ಮಾತ್ರೆ ನುಂಗಿದೆ. ಆದರೂ ಕಮ್ಮಿ ಆಗ್ತಾಯಿಲ್ಲ, ಒಂಥರ ಹೆಂಗೆಂಗೋ ಆಗ್ತಾಯಿದೆ ನನಗೆ. ಅದಕ್ಕೇ ಸ್ವಲ್ಪ ಸ್ಪ್ರೈಟ್ ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ನನಗೆ ಗ್ಯಾಸ್ಟ್ರಿಕ್ ಏನೋ ಓವರಾಗಿರಬೇಕು ಅನಿಸುತ್ತೆ. ನನಗೆ ಗ್ಯಾಸ್ಟ್ರಿಕ್ಕಿನ ಮಾತ್ರೆ ನುಂಗಿ ರೂಢಿ ಇಲ್ಲ ನನಗೆ. ಅದು ರೂಢಿ ಮಾಡ್ಕೊಂಬಿಟ್ರೆ ಕಷ್ಟ, ಅದಕ್ಕೆ ರೂಢಿ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಸ್ಪ್ರೈಟ್ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ನಿಜವಾಗ್ಲೂ ಎಲ್ಲರೂ ಅಪರೂಪಕ್ಕೆ ಎಲ್ಲರೂ ಹೊರ್ಗಡೆ ಹೋಗಿ ಏನಾದ್ರು ತಿಂದ್ಕೊಂಡು ಬಂದರೆ ಈ ಥರ ಆಗೋಗ್ಬಿಡುತ್ತೆ ನನಗೆ. ಅಂದರೆ ನಾನು ಏನೋ ಒಂದು ಕೆಲ್ಸಕ್ಕೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಊಟ ಮಾಡಿದ್ದಿದ್ದು ಅಷ್ಟೇ. ಹಂಗಾಗಿ ಯಾಕೋ ಸ್ವಲ್ಪ ಈ ಥರ ಆಯಿತು, ಗ್ಯಾಸ್ಟ್ರಿಕ್ ಓವರ್ ಆಗೈತೆ. ಮಾತ್ರೆ ರೂಢಿ ಮಾಡಿಬಿಟ್ರೆ ಮಾತ್ರೆ ಅದೇ ಕೇಳುತ್ತೆ ಅಂದ್ಬಿಟ್ಟು ಮಾತ್ರೆ ರೂಢಿ ಮಾಡಿಲ್ಲ ನಾನು. ಈಗ ಒಂದು ಸ್ವಲ್ಪ ತೇಗು ಬರ್ತೈತೆ ನನಗೆ. ಒಂಥರ ಎದೆಗೆಲ್ಲ ಒಂಥರ ಆಗೋದು, ಬಿಟ್ಟು ಬಂದಂಗೆ ಆಗೋದು, ಬಾಯಿ ನೀರು ಬಂದಂಗೆ ಆಗೋದು, ಎಲ್ಲ ಒಂಥರ ಆಗೋಗ್ಬಿಡ್ತು. ಅದಕ್ಕೇ ಭಯ ಆಯಿತು ಇದೇನಪ್ಪ ಅಂದ್ಬಿಟ್ಟು ಮಾತ್ರೆ ನುಂಗಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.